ಇಳಕಲ್ ನಗರದ ಮೊದಲ ಮಹಿಳಾ ಬ್ಯಾಂಕ್ ಎಂದೇ ಖ್ಯಾತಿ ಪಡೆದಿರುವ ಮಹಾಂತೇಶ್ವರಿ ಪತ್ತಿನ ಸಹಕಾರಿ ಸಂಘದ 25ನೇ ವರ್ಷದ ಬೆಳ್ಳಿ ಹಬ್ಬದ ಕಾರ್ಯಕ್ರಮವನ್ನು ಇಳಕಲ್ ನಗರದಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು. ಕಾರ್ಯಕ್ರಮವನ್ನು ಹುನಗುಂದ ಶಾಸಕ ವಿಜಯಾನಂದ ಕಾಶಪ್ಪನವರ್, ಬ್ಯಾಂಕಿನ ಸಂಸ್ಥಾಪಕಿ ಡಾಕ್ಟರ್ ಅರುಣಾ ಅಕ್ಕಿ ಸೇರಿದಂತೆ ಹಲವು ಗಣ್ಯರು ಉದ್ಘಾಟನೆ ಮಾಡಿದರು. ಇದೇ ಸಂದರ್ಭದಲ್ಲಿ ಮಹಿಳಾ ಸಾಧಕಿಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಗಣ್ಯರು ಮಾತನಾಡಿದರು. ನಾನು ಹೇಳಿದ್ದಿಲ್ಲ, ನಮ್ಮ ತಾಯಿ ಸ್ವರೂಪಿ ಅವ್ರ ಮಗ, ನನ್ನ ಚೊಚ್ಚಲ ಮಗ ಅಂತ ಹೇಳ್ಬಿಟ್ರು ಅವರು. ಯಾಕಂದರೆ ಆ ಒಂದು ಸಂಬಂಧವನ್ನು ಇಟ್ಟಂಥವರು ನಾವು ಕಾಶ್ಯಪ್ನವರು ಮತ್ತು ಅಕ್ಕಿಯವರ ಕುಟುಂಬ. ಅದರಲ್ಲಿ ನಾವು ಯಾವುದೇ ವಿಷಯ ಇರಲಿ, ನಮ್ಮ ಡಾಕ್ಟರ್ ಮಹಾಂತೇಶ್ ಅಕ್ಕಿ ಆಗಿರ್ಬೋದು, ನಮ್ಮ ಅವಿನಾಶ್ ಅಕ್ಕಿ ಆಗಿರ್ಬೋದು, ಆ ಒಂದು ಬಾಂಧವ್ಯ ಪ್ರೀತಿ ವಿಶ್ವಾಸ ಇದ್ದರೆ ಯಾವುದೇ ಕೆಲಸವನ್ನು ಹೇಳಿದಾಗ ಅವರು ತತ್ಕ್ಷಣವೇ ಅದರ ಹಿಂದೆ ನೋಡಿದ್ರೆ ಅನೇಕ ಜನರಿಗೆ ಬಡವರಿಗೆ ಸಹಾಯ ಮಾಡಿದಂಥ ಕುಟುಂಬ ಅದು ಅಕ್ಕಿಯವರ ಕುಟುಂಬ ಅನ್ನೋ ಮಾತನ್ನು ಕೂಡ ನಾವು ಇವತ್ತು ಹೇಳಬೇಕಾಗತ್ತೆ. ಅದಕ್ಕೆ ಒಂದು ಇಂಗ್ಲೀಷ್ನಲ್ಲಿ ಒಂದು ಮಾತಿದೆ, ದೇರ್ ಈಸ್ ನೋ ಲಾಟ್ ಆಫ್ ಡಿಫ್ರೆನ್ಸ್ ಬಿಟ್ವೀನ್ ಆಪರೇಷನ್ ಆ್ಯಂಡ್ ಕೋಆಪರೇಷನ್ ಅಂತ. ದೇರ್ ಇಸ್ ನೋ ಲಾಟ್ ಆಫ್ ಡಿಫ್ರೆನ್ಸ್ ಬಿಟ್ವೀನ್ ಆಪರೇಷನ್ ಆ್ಯಂಡ್ ಕೋಆಪರೇಷನ್. ಡಾಕ್ಟರ್ ಅರುಣಾ ಅಕ್ಕಿ ಹ್ಯಾಂಡಲ್ ಬೋತ್ ಆಪರೇಷನ್ ಆ್ಯಂಡ್ ಕೋಆಪರೇಷನ್ ಇನ್ ದ ಸೊಸೈಟಿ ಅಂತ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಯಾಕಂದರೆ ಎರಡೂ ಕೆಲಸ ಮಾಡಿದ್ದಾರೆ, ಆಪರೇಷನ್ನು ಮಾಡಿದ್ದಾರೆ, ಕೋಆಪರೇಷನ್ ಇವತ್ತು ಎಲ್ಲರಿಗೂ ಕೊಡ್ತಾ ಇದ್ದಾರೆ. ಇದು ಬಹಳ ದೊಡ್ಡ ಗುಣ, ಅದು ಕೆಲವಷ್ಟು ಜನರಲ್ಲೇ ಬರೋದಕ್ಕೆ ಸಾಧ್ಯ. ಅದಕ್ಕೆ ಅವರು ಸಮಾಜಮುಖಿಯಾಗಿ ಇವತ್ತು ಈ ಕಾರ್ಯಕ್ರಮವನ್ನು ಇನ್ನೂ ಅದ್ದೂರಿಯಾಗಿ ಮಾಡೋರು ಇದ್ದರು. ಅವರು ಬಹುತೇಕ ನನ್ನ ಬಳಿಗೆ ಬಂದಾಗ ಹೇಳಿದರು, ನಾನು ಶಾಲಿನಿ ರಜನೀಶ್ ಅವ್ರನ್ನ ಕರಿಬೇಕಂತ ಮಾಡೀನಿ ಅಂತ. ನಾನು ಹೇಳಿದೆ ಅವರಿಗೆ ಮೊನ್ನೆ ಅಧಿವೇಶನ ನಡೆದಲ್ಲಿ, ನೀವು ಇಲ್ಕಲ್ಲಿ ಬರಬೇಕು ಮೇಡಮ್ ಅಂತೇಳಿ ಸದನದಲ್ಲೇ ಮಾತಾಡಿದೆ ಅವರಿಗೆ. ಅವ್ರು ಹೇಳಿದರು, ಅನಿವಾರ್ಯ ಕಾರಣದಿಂದ ನನಗೆ ಬೇರೆ ಒಂದು ಕಾರ್ಯಕ್ರಮ ನನಗೆ ಮುಖ್ಯಮಂತ್ರಿಗಳು ಕೊಟ್ಟಿರೋ ಹಿನ್ನೆಲೆಯಲ್ಲಿ ನಾನು ಬರೋಕ್ಕಾಗೋದಿಲ್ಲ ಅನ್ನೋ ಮಾತನ್ನು ಕೂಡ ಅವ್ರು ಹೇಳಿದರು. ಆದರೆ ಅವರು ಪತ್ರದ ಮುಖಾಂತರ ಅವರು ಸಂದೇಶವನ್ನು ಕೊಟ್ಟಿದ್ದಾರೆ. ಯಾಕಂದರೆ ನಮ್ಮ ರಾಜ್ಯದ ಇವತ್ತು ಚೀಫ್ ಸೆಕ್ರೆಟರಿ ಅವರು ಈ ಕಾರ್ಯ ಅನಿವಾರ್ಯವಾಗಿ ಬಂದಿಲ್ಲ. ಆದರೂ ಕೂಡ ಕಳೆದ 25 ವರ್ಷದಿಂದ ನಿರಂತರವಾಗಿ ಇವತ್ತು ಸರ್ಕಾರಿ ಕ್ಷೇತ್ರದಲ್ಲಿ ಸಹಾಯವನ್ನು ವಿಶೇಷವಾಗಿ ಮಹಿಳೆಯರಿಗೆ, ಯಾಕಂದರೆ ಸಮಾಜದಲ್ಲಿ ಇವತ್ತು ನಮ್ಮ ಡಾಕ್ಟರ್ ಮೇಡಮ್ ಹೇಳಿದರು, ಸರ್ಕಾರಿ ಕ್ಷೇತ್ರದಲ್ಲಿ ಒಂದು ಆರ್ಥಿಕ ಪರಿಸ್ಥಿತಿಯನ್ನು ನಿಭಾಯಿಸುವಂಥದ್ರಲ್ಲಿ ಮಹಿಳೆಯರು ಯಾವತ್ತೂ ಮುಂದೆ ಅನ್ನೋದಕ್ಕೆ ಅದು ನಾನು ಕೂಡ ಮನಸ್ಸಾರೆ ಒಪ್ಕೋತೀನಿ. ಅದನ್ನು ನಿಭಾಯಿಸುವಂಥ ಶಕ್ತಿ ತಮ್ಮಲ್ಲಿದೆ, ನಮ್ಮಲ್ಲಿ ಇಲ್ಲ ಅನ್ನೋ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ಯಾಕಂದರೆ ಒಂದು ಮನೆಯನ್ನು ನಡೆಸುವಂಥ ಜವಾಬ್ದಾರಿ ಹೆಣ್ಣಿಂದು. ಅದಕ್ಕೆ ನಮ್ಮ ಸರ್ಕಾರ ಕೂಡ, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯವರು ಕೂಡ ಇವತ್ತು ನಾವು ಏನು ಪಂಚ ಗ್ಯಾರಂಟಿ ಯೋಜನೆಯನ್ನು ನಾವು ತಂದಿದ್ದೀವಿ ರಾಜ್ಯದಲ್ಲಿ 23ರಿಂದ, ಆ 5 ಗ್ಯಾರಂಟಿಗಳಲ್ಲಿ 4 ಗ್ಯಾರಂಟು ಮಹಿಳೆಯರಿಗಾಗಿ ಕೊಟ್ಟಿದ್ದು. ಯಾಕೆ ಅನ್ನೋದು ಇವತ್ತು ನನಗೆ ಸ್ವಲ್ಪ ಅರ್ಥ ಆಯಿತು ಅನ್ನೋ ಮಾತನ್ನು ನಾನು ಹೇಳೋಕ್ಕೆ ಇಚ್ಛೆಪಡ್ತೇನೆ. ಯಾಕಂದರೆ ಒಂದು ಮಹಿಳೆ ಸದೃಢವಾಗಿ ಇದ್ದರೆ ಆ ಮನೆ ಎಲ್ಲ ರೀತಿ, ಮಗುಗೆ ಮೊದಲನೇ ಗುರುನೇ ತಾಯಿ ಅಂತ ನಾವು ಹೇಳ್ತೀವಿ. ಆ ನಿಟ್ಟಿನಲ್ಲಿ ಆ ತಾಯಿಯ ಕರ್ತವ್ಯವನ್ನು ಮಗುವನ್ನಷ್ಟೇ ನಡೆಸುವಂಥದ್ದಲ್ಲ, ಮನೆಯನ್ನು ಸಂಪೂರ್ಣವಾಗಿ ಜವಾಬ್ದಾರಿಯುತವಾಗಿ ಒಂದು ಸಂಸ್ಕಾರ ಸಂಸ್ಕೃತಿಯಿಂದ ನಡೆಸುವಂಥ ಶಕ್ತಿ ಅದು ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ, ನಮ್ಮ ಇಳಕಲ್ನಲ್ಲಿ ಇವತ್ತು ಆ ಭಾಗ್ಯ ನಮ್ಮ ತಾಯಂದರಿಗಿದೆ. ಆ ಭಯ ಭಕ್ತಿ ಅನ್ನೋದು ಕೂಡ ಎಲ್ಲಾದರೂ ಕಾಣ್ತೀವಿ ಅಂದರೆ ಅದು ತಾಯಂದರಲ್ಲಿ ಮಾತ್ರ ಅನ್ನೋದನ್ನು ಕೂಡ ಇವತ್ತು ನಾವು ಭಾಳ ಹೆಮ್ಮೆಯಿಂದ ಒಪ್ಪಿಕೊಂಡು. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.